ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಆಸ್ತಿ ಖರೀದಿಗೆ ಮುಂಚೆ ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ದಾಖಲೆಗಳನ್ನು ನಾವು ಪರೀಕ್ಷಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈ ಮೂಲ ದಾಖಲೆಗಳ ನಂತರ ಕನ್ವರ್ಷನ್ ಆರ್ಡರ್ ನಂತರ ಇನ್ನೊಂದು ಬಹುಮುಖ್ಯವಾದ ದಾಖಲೆ EC ಅಂತ, ಅಂದರೆ ಎನ್ಕಂಬರೆನ್ಸ್ ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ನಾವು 13 ವರ್ಷ ದಾಖಲೆಗಳನ್ನು ECನ ಎನ್ಕಂಬರೆನ್ಸನ್ನು ಕೇಳ್ತೀವಿ. ಇನ್ನೂ ನಾವು ಅದರ ಬಗ್ಗೆ ಹೆಚ್ಚಿನ ದೃಢೀಕರಣ ಮಾಡಬೇಕು ಅಂದಾಗ ಸಾಮಾನ್ಯವಾಗಿ 33 ವರ್ಷದ EC ನೋಡ್ತೀವಿ. ಈ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಈವನ್ 50 ವರ್ಷ 60 ವರ್ಷದ ಕೂಡ ದಾಖಲೆಗಳು ಲಭ್ಯ ಇರುತ್ತೆ. ಆದರೆ ನೀವು ಅದಕ್ಕೂ ಕೇಳಿದಾಗ ಸ್ವಲ್ಪ ಸಮಯ ಆಗುತ್ತೆ. ಈಗ 2004 ಇತ್ತೀಚೆಗೆ ಕಂಪ್ಯೂಟರೈಸ್ಡ್ ಆಗಿರೋದಕ್ಕೆ ಆ ನಂತರ ದಾಖಲೆಗಳು ಭಾಳ ಬೇಗ ಸಿಗುತ್ತೆ. ಆ ಒಂದು ಪೀರಿಯಡ್ ಹಿಂಭಾಗದ್ದು ಬುಕ್ಗಳಲ್ಲಿ ಮೇಂಟೈನ್ ಮಾಡ್ತಾಯಿದ್ರು. ಹಾಗಾಗಿ ಆ ಒಂದು ವಿವರಗಳನ್ನು ಪಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಆದರೂ ಕೂಡ ನಾವು 33 ವರ್ಷದವರೆಗಿನ ಒಂದು ECನ ನಾವು ಕೇಳ್ತೀವಿ. ಯಾಕೆ ಅಂತಂದರೆ ಯಾವುದೇ ಒಂದು ಖಾಸಗಿ ವ್ಯಕ್ತಿ ಯಾವುದೇ ಒಂದು ಹಕ್ಕನ್ನು 13 ವರ್ಷಗಳು ಅದರಲ್ಲಿ ತಾನು ಚಲಾಯಿಸಲಿಲ್ಲ ಅಂದಾಗ ಯಾರು ಅದಕ್ಕೆ ಅನುಭೋಗದಾರಿರ್ತಾರೋ ಅದನ್ನು ಅಡ್ವರ್ಸ್ ಪೊಸಿಷನ್ ಅಂತ ನಾವು ಹೇಳ್ತೀವಿ. ಅವರಿಗೆ ಕೂಡ ಕಾನೂನುತವಾಗಿ ಹಕ್ಕು ಬರುತ್ತೆ. ಇವನ್ನ ಒಂದು ಪರಿಹಾರಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ECನ 33 ವರ್ಷದವರೆಗೂ ಕೂಡ ನಾವು ನೋಡ್ತೀವಿ. ಇನ್ನು ಮುಖ್ಯವಾಗಿ ECನಲ್ಲಿ ನಮಗೆ ಸಿಗುವಂಥ ಒಂದು ಮಾಹಿತಿ, ಒಂದು ಯಾವ ದಿನಾಂಕದಲ್ಲಿ ಯಾರಿಗೆ ಮಾರಿದ್ರು ಅಂತ. ಯಾಕೆ ಅಂತಂದರೆ ನಾವು ಮೂಲ ಪತ್ರಗಳನ್ನು ಇಟ್ಕೊಂಡು ಈ ಒಂದು ECನ ಇಟ್ಕೊಂಡಾಗ ಅಲ್ಲಿ ಹೇಗೆ ಬರ್ತಾ ಇದೆ, ಒಬ್ಬರಿಂದ ಒಬ್ಬರಿಗೆ ಬರ್ತಾ ಇದೆ ಅನ್ನೋದನ್ನು ಈ ಒಂದು EC ಮೂಲಕ ನಾವು ವೆರಿಫೈ ಮಾಡಬೇಕಾಗುತ್ತೆ. ಹಲವಾರು ಬಾರಿ ಈ ಜನಗಳು ಪ್ರಾಪರ್ಟಿ ತಗೊಳ್ಳೋದಕ್ಕೆ ಸಾಲ ಕೂಡ ತಗೊಂಡಿರ್ತಾರೆ, ಅಥವಾ ಅವರ ಬೇರೆ ಅವಶ್ಯಕತೆಗೋಸ್ಕರ ಕೂಡ ಈ ಒಂದು ಆಸ್ತಿನ ಅಡಮಾನ ಇಟ್ಬಿಟ್ಟು ಸಾಲ ತಗೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಯಾರು ಸಾಲ ಕೊಟ್ಟಿರ್ತಾರೋ ಅದನ್ನು ರಿಜಿಸ್ಟರ್ ಮಾಡಿರ್ತಾರೆ, ಎನ್ಕಂಬರೆನ್ಸ್ನ. ಹಾಗಾಗಿ ಆ ಒಂದು EC ತಗೊಂಡಾಗ ಇಂಥವ್ರು ಸಾಲ ಕೊಟ್ಟರು, ಇಷ್ಟು ಹಣಕ್ಕೆ ಸಾಲ ತಗೊಂಡ್ರು ಅಂತ ಕೂಡ ಎಂಟ್ರಿ ಬಂದಿರುತ್ತೆ. ಈ ಸಾಲ ತಗೊಂಡಾಗ ಯಾವ ರೀತಿ EC ಎಂಟ್ರಿ ಬರುತ್ತೆ, ಅದರ ಹೇಗೆ ನಿವಾರಣೆ, ಅದನ್ನು ನಾವು ಕಾನೂನಾತ್ಮಕವಾಗಿ ಹೇಗೆ ವೆರಿಫೈ ಮಾಡ್ತೀವಿ ಅನ್ನೋದನ್ನು ನನ್ನ ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.